ಇನ್ನು ಹೇಳಿಕೆಗಳ ವಿಚಾರ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ಸಾಕ್ಷಿ ರೂಪದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. 164 ಸ್ಟೇಟ್ಮೆಂಟ್ ಅನ್ನು ಕೂಡ ಬಹಳ ಜನರ ಬಳಿ ಪಡ್ಕೊಂಡಿದ್ದಾರೆ. ಯಾರ್ಯಾರ ಹೇಳಿಕೆಗಳು, ಏನೇನು ಹೇಳಿಕೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದಂತಹ ಸ್ಥಳದಲ್ಲಿ ಹಲವು ಸಾಕ್ಷಿಗಳ ಮೇಲೆ ಸಾಕಷ್ಟು ಹೇಳಿಕೆಗಳು ಸಿಕ್ಕಿರುವಂಥದ್ದು. ಕಿಡ್ನಾಪ್ ಮಾಡಿದ್ದೆಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ, ಅಲ್ಲಿಂದ ಕರ್ಕೊಂಡ್ಬಂದಿದ್ದು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸ್ಥಳದಲ್ಲಿ ಹಲವು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಅಂದರೆ ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ತಂಡ ಒಂದಿತ್ತು, ಆ ತಂಡ ಕಿಡ್ನಾಪ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು. ಸೊ ಅವ್ರಗಳ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದವ್ರದ್ದು ಒಂದು ತಂಡ ಆದರೆ ಪಟ್ಟಣಗೆರೆ ಶೆಡ್ನಲ್ಲಿ ಮನಸೋ ಇಚ್ಛೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದು ಮತ್ತೊಂದು ತಂಡ. ಸೊ ಆರೋಪಿ ದರ್ಶನ್ ನಿವಾಸದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯ ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ. ಈ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನರ ಹೇಳಿಕೆಗಳನ್ನು ಈಗಾಗಲೇ ಪೊಲೀಸರು ದಾಖಲಿಸಿದ್ದಾರೆ. ಯಾರನ್ನು ಬಿಟ್ಟಿಲ್ಲ. ಯಾಕೆ ಅಂದರೆ ಇನ್ನು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನ ಸಿಬ್ಬಂದಿಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಈ ಹಲ್ಲೆ ನಡೆಯೋದಕ್ಕೆ ಮುಂಚೆ ದರ್ಶನ್ ಮತ್ತೆ ಗ್ಯಾಂಗ್ನ ಉಳಿದವರು ಇಲ್ಲೇ ಪಾರ್ಟಿ ಮಾಡ್ತಾ ಕೂತಿದ್ರು ಅನ್ನೋದು ಗೊತ್ತಿರೋದ್ರಿಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಬ್ಬಂದಿ ಹೇಳಿಕೆ ಮುಖ್ಯ ಆಗಿದೆ. ಕೊಲೆಗೆ ಮುನ್ನ ಹಾಗೂ ನಂತರ ದರ್ಶನ್ ಜೊತೆಗಿದ್ದಂತಹ ಸೆಲೆಬ್ರಿಟಿಗಳ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ಸೂರ್ಯ ಇರಬಹುದು ಅಥವಾ ಚಿಕ್ಕಣ್ಣ ಅವರನ್ನು ಕರೆಸಿ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಿರಬಹುದು. ಹೀಗೆ ಈ ಎಲ್ಲರ ಹೇಳಿಕೆ ತಗೊಂಡಿದ್ದಾರೆ. ಸೆಲೆಬ್ರಿಟಿಗಳ 164 ಸ್ಟೇಟ್ಮೆಂಟ್ ಹೇಳಿಕೆ ಇದೆಯಲ್ಲ, ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. 164 ಕೊಟ್ಟಾದ್ಮೇಲೆ ಯಾಕೆ ಮತ್ತೆ ಭೇಟಿ ಮಾಡಿದ್ರಿ ಅಂತಲೂ ಈಗಾಗಲೇ ಚಿಕ್ಕಣ್ಣರನ್ನು ವಿಚಾರಣೆ ಮಾಡಿದಾರಲ್ಲ, ಅದೇ ಕಾರಣಕ್ಕೆ, ಯಾಕೆ ಸಾಕ್ಷಿಯಾಗಿರೋದ್ರಿಂದ ಮತ್ತೆ ಆರೋಪಿನ ಭೇಟಿ ಮಾಡಬಾರ್ದಿತ್ತು ಅಂತ. ಈ ಹೇಳಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಾರ್ಜ್ ಶೀಟಲ್ಲಿ. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸ್ಥಳದಲ್ಲಿ ಹಲವು ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿದ್ದು ಮತ್ತೆ ಹಲ್ಲೆ ನಡೆಸಿದ ಸ್ಥಳದಲ್ಲಿ ಕೃತ್ಯದಲ್ಲಿ ಆಗಿದ್ದವರದ್ದು ಸೇರಿದ ಹಾಗೆ ಸಾಕಷ್ಟು ಜನರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಹಲ್ಲೆ ಮಾಡುವಾಗ ಎಣ್ಣೆ, ಸಿಗರೇಟ್ ಮತ್ತೆ ಕುಷ್ಕ ತಂದು ಕೊಟ್ಟವರ ಹೇಳಿಕೆಗಳನ್ನೂ ಬಿಟ್ಟಿಲ್ಲ. ಹಲ್ಲೆಯಲ್ಲಿ ಭಾಗಿಯಾಗಿಲ್ಲದೆ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಎಣ್ಣೆ ಸಿಗರೇಟ್ ತಂದು ಕೊಟ್ಟವರು, ಕುಷ್ಕ ತಂದು ಕೊಟ್ಟವರು, ಅಂಥವ್ರ ಹೇಳಿಕೆನೂ ಬಿಟ್ಟಿಲ್ಲ. ಅಂದರೆ ಅವ್ರು ಹೇಳ್ತಾರಲ್ಲ ಯಾರ್ಯಾರು ಇದ್ರು, ಯಾವ ಸಮಯಕ್ಕೆ ಇದು ನಡೀತು, ಎಷ್ಟು ಜನ ಇದ್ರು, ಎಲ್ಲನೂ ಅವ್ರ ಬಾಯಿ ಬಿಡಿಸಿರ್ತಾರೆ. ಆರೋಪಿ ದರ್ಶನ್ ನಿವಾಸದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ತಗೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.